ಫಸ್ಟಿಗೆ ನಾನು ನಿಮಗೆ ಈ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿರುವಂಥ ಪುಟ್ಟು ಕ್ಲಚಸ್ ಹಾಗೆ ಸ್ಲಿಂಗ್ ಬ್ಯಾಗ್ನ ತೋರಿಸ್ತೀನಿ ಬನ್ನಿ. 3-in-1 ಯೂಸ್ ಮಾಡ್ಬೋದು. ಲೈಕ್ ಒಳ್ಳೆ ನಾನು ನಮ್ಮ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡಿದ್ದೀನಿ, ಚೆರಿ ಫೋಟೋ ಇದೆ ಕೂಡ ಮೈಕಲ್ ಕಾರ್ಸ್. ನೀವು ಅನ್ಕೋಬೋದು ಏನು ಮೈಕಲ್ ಕಾರ್ಸ್ ಫ್ಯಾನ್ ಅಂತ. ತುಂಬ ಕ್ಯೂಟ್ ಆಗಿದೆ, ಚೆರಿ ಇದೆ, ಹಾಗಾಗಿ ನನಗೆ ತುಂಬ ಇಷ್ಟ. ಈ ಇನ್ವೆಸ್ಟ್ಮೆಂಟ್ ನನಗೆ ವರ್ತ್ ಅಂತಾನೆ ಅನ್ಸುತ್ತೆ. ಓವರ್ ಆಲ್ ಬ್ರೌನ್ ಬ್ಯಾಗ್ ಆ್ಯಂಡ್ ಈ MK ಬ್ಯಾಗ್ ಆ್ಯಂಡ್ ಒಂದು ವ್ಯಾಲೆಟ್ ಆ್ಯಂಡ್ ಶೂಸ್ ಎಲ್ಲ ಸೇರಿಸಿ ಅರೌಂಡ್ 20,000 ಪೇ ಮಾಡಿದೆ. ಇಟ್ ವಾಸ್ ವರ್ತ್ ಪರ್ಚೇಸ್. ಗಿಫ್ಟ್ ಕೊಟ್ಟಿರೋದ್ರಿಂದ ತುಂಬ ಸ್ಪೆಷಲ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಬ್ಯಾಗ್ ಇಟ್ಕೊಂಡು ನಿಂತಿದ್ದೀನಿ ಅಂತ ಅನ್ಕೊಂಡಿರ್ತೀರಾ, ನೀವೆಲ್ಲ ಗೆಸ್ ಮಾಡಿರೋದು ಕರೆಕ್ಟು. ಇವತ್ತು ನಾನು ನಿಮಗೆ ನನ್ನ ಬ್ಯಾಗ್ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ಇಲ್ಲ, ಇರೋದನ್ನೇ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಮಾಡಿ. ತಡ ಮಾಡೋದು ಬೇಡ, ಬನ್ನಿ ನನ್ನ ಬ್ಯಾಗ್ ಕಲೆಕ್ಷನ್ಸ್ನ ನೋಡ್ಕೊಂಬರೋಣ. ನನ್ನ ಎಲ್ಲ ಬ್ಯಾಗ್ಸ್ಗಳನ್ನು ನಾನು ಈ ಥರ ಕೆಳಗಡೆ 2 ಸ್ಟೆಪ್ಪಲ್ಲಿ ಜೋಡಿಸಿಟ್ಟಿದ್ದೀನಿ. ಯಾಕೆ ಅಂದರೆ ತುಂಬ ಮೇಲಿಟ್ರೆ ನನಗೆ ಸಿಗೋದಿಲ್ಲ ಆ್ಯಂಡ್ ಎಫಿಷಿಯೆಂಟಾಗಿ ಎಲ್ಲ ಬ್ಯಾಗ್ನು ಪ್ರತಿದಿನ ಯೂಸ್ ಮಾಡೋದಕ್ಕಾಗೋದಿಲ್ಲ ತುಂಬ ಮೇಲಿಟ್ರೆ ಅನ್ನೋ ಕಾರಣಕ್ಕೆ ಎಲ್ಲ ಕೆಳಗಡೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ತುಂಬ ಏನು ಕಲೆಕ್ಷನ್ಸ್ ಇಲ್ಲ, ವೆರಿ ಮಿನಿಮಲ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಬ್ಯಾಗ್ ಅಂತಲೂ ನನ್ನ ಹತ್ರ ಇಲ್ಲ. ಒಳ್ಳೆ ಕ್ವಾಲಿಟಿದು ನನ್ನ ಬಜೆಟಲ್ಲೇ ಇರೋವಂಥದ್ದನ್ನು ನೋಡಿ ನಾನು ಪಿಕ್ ಮಾಡಿ ಆ್ಯಂಡ್ ಮೋಸ್ಟ್ ಆಫ್ ದ ಬ್ಯಾಗ್ಸ್ನ ನಾನು ಆಫರಲ್ಲೇ ತೊಗೊಂಡಿದ್ದೀನಿ. ಮೇಲ್ಗಡೆ ಸ್ಟೆಪ್ಪಲ್ಲಿ ನಾನು ಸ್ವಲ್ಪ ದೊಡ್ಡ ಬ್ಯಾಗ್ಸ್ನ ಈ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ. ನನ್ನ ಬ್ಯಾಕ್ ಪ್ಯಾಕ್ ಮತ್ತು ದೊಡ್ಡ ಟೋಟ್ ಬ್ಯಾಗ್ ಈ ಥರದನ್ನ ಮೇಲ್ಗಡೆ ಸ್ಟೆಪ್ಪಲ್ಲಿ ಸ್ಟೋರ್ ಮಾಡಿ. ಇನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಫಸ್ಟ್ ನಿಮಗೆ ಒಂದು ಸೂಟ್ ಕೇಸ್ ಥರ ಕಾಣ್ತಿದ್ದಿಲ್ಲ ಉಡನ್ದು, ಇದು ಬಂದು ನನಗೆ ಒಂದು ಇವೆಂಟ್ಗೆ ಹೋದಾಗ ಗಿಫ್ಟ್ ಕೊಟ್ಟಿದ್ದು. ಅದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಈಗ ನಾನು ಜಾಸ್ತಿ ಶೇರ್ ಮಾಡೋಕ್ಕಾಗಲ್ಲ. ನೀವು ನೋಡ್ಬೋದು ನಾನು ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಸ್ನ ಯೂಸ್ ಮಾಡ್ತೀನಿ. ಸೊ ಈಸಿಯಾಗಿ ನಾನು ಪಿಕ್ ಮಾಡ್ಬೋದು ಅನ್ನೋ ರೀಸನ್ಗೆ ಇದನ್ನೆಲ್ಲ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಇದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನನ್ನ ಎಲ್ಲ ಬ್ಯಾಗ್ಸ್ಟು ನಾನೇನಾದರೂ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದರೆ ಅದೆಲ್ಲದ್ರ ಲಿಂಕ್ಸ್ ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸ್ಲಿಂಗ್ ಬ್ಯಾಗ್ ಹಾಗೆ ಕ್ಲಚಸ್ನ ನಾನು ಈ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ನಾನು ಎತ್ನಿಕ್ ಡ್ರೆಸ್ಸಸ್ಗೆ ಯೂಸ್ ಮಾಡುವಂತಹ ಕ್ಲಚಸ್ ಹಾಗೆ ಸ್ಲಿಂಗ್ ಬ್ಯಾಗ್ನ ಇದರಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಸೊ ಬನ್ನಿ, ವೆಯ್ಟ್ ಮಾಡೋದು ಬೇಡ, ನನ್ನ ಎಲ್ಲ ಕಲೆಕ್ಷನ್ನು ಒಂದೊಂದೇ ಯಾವ ಬ್ರ್ಯಾಂಡು ಹಾಗೆಯೇ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು, ಇಸ್ ಇಟ್ ವರ್ತ್ ಫಾರ್ ದ ಮನಿ ಐ ಪೇಡ್, ಪ್ರತಿಯೊಂದು ಡೀಟೇಲ್ಸ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಹತ್ರ ಇರೋ ಅಷ್ಟು ಬ್ಯಾಗ್ಸ್ ಕೂಡ ಯಾವುದು ತುಂಬ ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ. ಎಲ್ಲದೂ ನಾನು 20,000 ಒಳಗಡೆ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀನಿ. ನನಗೆ ಬ್ಯಾಗ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಬಟ್ ಈ ಬ್ಯಾಗ್ ಡೆಫಿನೆಟ್ಲಿ ವರ್ತ್ ಫಾರ್ ದ ಮನಿ ವಾಟ್ ಐ ಪೇಡ್. ಯಾಕೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ವರ್ಷಗಳಿಂದ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ, ಆದರೂ ಕೂಡ ಹಾಳಾಗಿಲ್ಲ. ಫಸ್ಟಿಗೆ ನಾನು ನಿಮಗೆ ಈ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿರುವಂಥ ಪುಟ್ಟು ಕ್ಲಚಸ್ ಹಾಗೆ ಸ್ಲಿಂಗ್ ಬ್ಯಾಗ್ನ ತೋರಿಸ್ತೀನಿ ಬನ್ನಿ. ಮೊದಲನೇ ಬ್ಯಾಗ್ ನಾನು ನಿಮಗೆ ತೋರಿಸ್ತಾ ಇರೋದು, ಇದು ಬಂದು ಸ್ವಲ್ಪ ಬೇಜ್ ಕ್ರೀಮ್ ವೈಟ್ ಅಲ್ಲಿದೆ ಆ್ಯಂಡ್ ಇದಕ್ಕೆ ಗೋಲ್ಡ್ ಸ್ಟ್ರ್ಯಾಪ್ ಬಂದಿದೆ. ಸೊ ಇದನ್ನು 2 ಥರ ಯೂಸ್ ಮಾಡ್ಬೋದು. ಒಂದು ಈ ಥರ ಕೂಡ ಅಂದರೆ ಲಾಂಗ್ ಸ್ಲಿಂಗಾಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಾರೆ ಈ ಥರ ಶೋಲ್ಡರಲ್ಲಿ ಕೂಡ ಹಾಕೋಬೋದು, ಕೈಯಲ್ಲಿ ಕೂಡ ಇಟ್ಕೋಬೋದು. ನಾನು ಒಂದೇನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಒಂದು ಬೇಸಿಕ್ ಬ್ಯಾಗ್ ಅಂತ ಹೇಳ್ತೀನಿ. ಲೈಕ್ ವೈಟ್ ವಿತ್ ಗೋಲ್ಡ್ ಕಾಂಬಿನೇಷನ್ ಅಥವಾ ಬ್ಲ್ಯಾಕ್ ವಿತ್ ಗೋಲ್ಡ್ ಕಾಂಬಿನೇಷನ್ ಎಲ್ಲ ವಾರ್ಡ್ರೋಬಲ್ಲೂ ಇರಬೇಕು. ಇದನ್ನು ಸಾಕಷ್ಟು ಔಟ್ಫಿಟ್ಸ್ಗೆ ನಾವು ಸ್ಟೈಲ್ ಮಾಡ್ಬೋದು. ಆ್ಯಂಡ್ ಈ ಬ್ಯಾಗ್ ಬಂದು ಸ್ವಲ್ಪ ಚಿಕ್ಕದಾಗಿದೆ, ಬಟ್ ವೆಸ್ಟರ್ನ್ ಔಟ್ಫಿಟ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ರೀಸೆಂಟ್ ಪರ್ಚೇಸ್. ಇದನ್ನು ನಾನು ಮಿಂತ್ರಾದಲ್ಲಿ ಶಾಪ್ ಮಾಡಿದ್ದು ಆ್ಯಂಡ್ ಇದು ಬ್ರ್ಯಾಂಡ್ ಬಂದು ಚಾರ್ಲ್ಸ್ ಆ್ಯಂಡ್ ಕೀತ್ ಅಂತ ಹೇಳಿ. ನಾನು ಇದಕ್ಕೆ 9,000 ಸಮಥಿಂಗ್ ಪೇ ಮಾಡಿದ್ದೆ ಈ ಬ್ಯಾಗ್ಗೆ ಆ್ಯಂಡ್ ಇಟ್ಸ್ ವರ್ತ್ ದ ಮನಿ. ಈ ಬ್ಯಾಗ್ ನಾನು ಆರ್ಡರ್ ಮಾಡಿ ಬಂದ ತಕ್ಷಣ ನನಗೆ ಹೆಂಗೆ ಓಪನ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಹಿಂಗೆ ಟ್ರೈ ಮಾಡ್ತಿದ್ದೀನಿ, ಹೆಂಗೆ ಮಾಡಿದ್ರೂ ಆಗ್ತಿರ್ಲಿಲ್ಲ. ದೆನ್ ಐ ರಿಯಲೈಸ್ಡ್ ವಿ ನೀಡ್ ಟು ಪ್ರೆಸ್ ಲೈಕ್ ದಿಸ್, ಅವಾಗ ಓಪನ್ ಆಗುತ್ತೆ ಅಂತ ಹೇಳಿ. ಸೊ ಕೆಲವೊಂದು ಬ್ಯಾಗ್ಸ್ದು ಲಾಕಿಂಗ್ ಸಿಸ್ಟಮೇ ಬೇರೆ ಥರ ಕೊಟ್ಬಿಟ್ಟಿರ್ತಾರೆ. ಸೊ ನಾನು ಹೇಳ್ದಂಗೆ ಇದು ಚಾರ್ಲ್ಸ್ ಆ್ಯಂಡ್ ಕೀತ್ ಬ್ರ್ಯಾಂಡು. ಈ ಥರ ಕಾರ್ಡ್ಸ್ ಎಲ್ಲ ಇಟ್ಕೊಳ್ಳೋಕೆ ಕೂಡ ಇದೆ ಆ್ಯಂಡ್ ನಿಮ್ಮ ಮೊಬೈಲ್, ನಿಮ್ಮ ಚಿಕ್ಕ ಮೇಕಪ್ ಕಿಟ್ ಹಾಗೆಯೇ ಚಾರ್ಜರ್, ಪವರ್ ಬ್ಯಾಂಕ್ ಇದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ರೀಸೆಂಟಾಗಿ ನಾನು ಮುಂಬೈ ಇವೆಂಟ್ಗೆ ಹೋಗಿದ್ದೆ, ಅಲ್ಲಿ ಕೂಡ ನಾನು ಇದೇ ಬ್ಯಾಗ್ನ ಕ್ಯಾರಿ ಮಾಡಿದ್ದೆ ಆ್ಯಂಡ್ 1 ಹೋಲ್ ಡೇ ಇವೆಂಟ್ ಇತ್ತು. ಬಟ್ ಸ್ಟಿಲ್ ಈ ಬ್ಯಾಗಲ್ಲಿ ನಾನು ಎಲ್ಲ ಸ್ಟಫು ಕೂಡ ನಾನು ಸ್ಟಫ್ ಮಾಡ್ಕೊಂಡಿದ್ದೆ. ಎಷ್ಟೊಂದು ಬ್ರ್ಯಾಂಡ್ಸ್ಗಳಲ್ಲಿ ಅವೈಲೇಬಲ್ ಇದೆ, ನೀವು ಚೆಕ್ ಮಾಡ್ಬೋದು. ಈ ಬ್ಯಾಗ್ದು ಲಿಂಕ್ ಬೇಕಿದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ನೆಕ್ಸ್ಟ್ ಬ್ಯಾಗ್ ಬಂದು ಇದೊಂದು ಪುಟಾಣಿ ಕ್ಯೂಟ್ ಆಗಿರುವಂತಹ ಮೈಕಲ್ ಕಾರ್ಸ್ ಅವ್ರದ್ದು. ಸೊ ಲೈಕ್ ಬ್ರೌನ್ ಕಲರ್ ಮೇಲೆ, ಬ್ರೌನ್ ಕಲರ್ ಬ್ಯಾಗ್ ಮೇಲೆ MK ಅಂತ ಲೈಕ್ ಕಾಣಿಸೋದಿಲ್ಲ ಆ ಥರ ಪ್ರಿಂಟ್ಸ್ ಇದೆ ಆ್ಯಂಡ್ ಈ ಲೋಗೋ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಅದ್ರ ಮೇಲೆ. ಆ್ಯಂಡ್ ನನಗೆ MK ಅಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ಅವ್ರ ಜಿಪ್ ತುಂಬ ಡ್ಯೂರಬಿಲಿಟಿ ಇರುತ್ತೆ, ಅಂದರೆ ಎಷ್ಟು ವರ್ಷ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ಹೋಗೋದಿಲ್ಲ ಜಿಪ್ಪು. ಸೊ ಇದನ್ನು ನಾನು ಜಾಸ್ತಿ ಯಾವುದಾದ್ರೂ ಮದುವೆಗಳಿಗೆ ಅಥವಾ ಸಿಂಪಲ್ ಸಲ್ವಾರ್ ಹಾಕಿದಾಗ ಎಲ್ಲ ಯೂಸ್ ಮಾಡ್ತೀನಿ.
ಮಾಡ್ತೀನಿ. ಇದರಲ್ಲಿ ಕೂಡ ಒಂದು ಫೋನು, ಲಿಪ್ಸ್ಟಿಕ್ಕು, ಕಾಂಪ್ಯಾಕ್ಟು ಈ ಥರದನ್ನೆಲ್ಲ ನಾನು ಸ್ಟೋರ್ ಮಾಡ್ತೀನಿ. ಆ್ಯಂಡ್ ಇಲ್ಲೊಂದು ಪಾಕೆಟ್ ಇದೆ ಆ್ಯಂಡ್ ಇಲ್ಲಿ ಕಾರ್ಡ್ ಹೋಲ್ಡರ್ಸ್ ಕೂಡ ಇದೆ. ಇದನ್ನು ತೊಗೊಂಡು ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಬಟ್ ತುಂಬ ಚೆನ್ನಾಗಿದೆ, ಸಾಕಷ್ಟು ಬಾರಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದನ್ನು ನಾನು ಟಾಟಾ ಕ್ಲಿಕ್ಕಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಆಫರಲ್ಲಿ ನನಗೆ ಅರೌಂಡ್ 12,000 ಸಮಥಿಂಗ್ ಪೇ ಮಾಡಿದ್ದೆ. ಇದರದ್ದು ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಬ್ಯಾಗ್ ಬಂದು ಕ್ಯೂಟ್ ಆಗಿರೋ ಸ್ಲಿಂಗ್ ಬ್ಯಾಗ್. ಇದನ್ನಂತೂ ನಾನು ಸಾಕಷ್ಟು ಬಾರಿ ಯೂಸ್ ಮಾಡಿದ್ದೀನಿ. ಜೀನ್ಸ್ಗೆ, ಡ್ರೆಸ್ಸಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಬಂದು ಕೋಚ್ ಪ್ರಿಂಟ್ಸ್ ಇದೆ, ಸಿ ಅಂತ ಬರೆದಿದೆ ನೋಡ್ಬೋದು. ಆ್ಯಂಡ್ ಇದು ಬ್ರೌನ್ ಮತ್ತು ಬೇಜ್ ಕಲರ್ ಕಾಂಬಿನೇಷನಲ್ಲಿದೆ. ಇದಕ್ಕೆ ಪ್ರೈಸ್ ಬಂದು ಅರೌಂಡ್ 25,000 ಏನೋ ಇತ್ತು. ಅಜಿಯೋದಲ್ಲಿ ನಾನು ಆಫರಲ್ಲಿ ಅರೌಂಡ್ 11-12,000ಗೆ ನನಗಿದು ಸಿಕ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 4-5 ಇಯರ್ಸ್ ಆಯಿತು. ಸಾಕಷ್ಟು ಬಾರಿ ಯೂಸ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಈ ಬ್ಯಾಗಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ, ಈ ಬ್ಯಾಗ್ ಜೊತೆಗೆ ಒಂದು ಪುಟಾಣಿ ಕ್ಲಚ್ ಥರ ಬಂದಿದೆ. ಅಂದರೆ ಇದು ಕಾರ್ಡ್ ಹೋಲ್ಡರ್ ಥರ ಯೂಸ್ ಮಾಡ್ಬೋದು. ನೀವು ನೋಡ್ಬೋದು ಕೋಚ್ ಅಂತ ಬರೆದಿದೆ. ಸೊ ಇದನ್ನು ಕೂಡ ಸಪ್ರೇಟಾಗಿ ಕಾರ್ಡ್ ಹೋಲ್ಡರ್ಸ್ ಥರ ಅಥವಾ ಒಂದು ಪೌಚ್ ಥರ ಯೂಸ್ ಮಾಡ್ಬೋದು. ಇದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಳಗಡೆ ಫೋನ್, ಬೇಸಿಕ್ ಥಿಂಗ್ಸ್ನ ಇಟ್ಕೋಬೋದು ಅಷ್ಟೇ, ಜಾಸ್ತಿ ಏನೂ ಇಟ್ಕೊಳಕ್ಕಾಗಲ್ಲ. ಬಟ್ ಆಚೆ ಎಲ್ಲ ಹೋಗಿ ಬರೋಕ್ಕೆ ತುಂಬ ಚೆನ್ನಾಗಿದೆ. ಇನ್ನೊಂದೇನು ಈ ಬ್ಯಾಗಲ್ಲಿ ನನಗೆ ಇನ್ನೊಂದೇನು ಇಷ್ಟ ಅಂದರೆ, ಈ ಸ್ಲಿಂಗ್ನ ನಾವೇನಾದರೂ ರಿಮೂವ್ ಮಾಡಿದ್ರೆ ಇದನ್ನು ಕ್ಲಚ್ ಥರ ಯೂಸ್ ಮಾಡ್ಬೋದು. ಲೈಕ್ ಎತ್ನಿಕ್ ಡ್ರೆಸ್ಸಸ್ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಲೈಕ್ ಸ್ಯಾರಿ ಕೂಡ ನೀವು ಪೇರ್ ಮಾಡಿ ಹಾಕೋಬೋದು, ಬಿಕಾಸ್ ಗೋಲ್ಡ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಸೊ 3-in-1 ಯೂಸ್ ಮಾಡ್ಬೋದು. ಲೈಕ್ ಒಳಗಡೆ ಇರೋ ಪೌಚ್ನ ಸಪ್ರೇಟಾಗಿ ನೀವು ಕಾರ್ಡ್ ಹೋಲ್ಡರ್ ಅವ್ರ ಪೌಚ್ ಥರ ಯೂಸ್ ಮಾಡ್ಬೋದು, ಸ್ಲಿಂಗಾಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕ್ಲಚ್ ಥರ ಕೂಡ ಯೂಸ್ ಮಾಡ್ಬೋದು. ನನ್ನ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು ಇದನ್ನು. ನೆಕ್ಸ್ಟ್ ಬ್ಯಾಗ್ ಬಂದು ಬೇಜ್ ಕ್ರೀಮ್ಗೆ ಈ ಥರ ಗೋಲ್ಡ್ ಚೈನ್ ಬಂದಿದೆ. ಈ ಗೋಲ್ಡ್ ಚೈನೇ ನಂಗೆ ತುಂಬ ಅಟ್ರಾಕ್ಟಿವ್ ಅನಿಸಿತ್ತು. ಎತ್ನಿಕ್ ಔಟ್ಫಿಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಕೂಡ ಪೇರ್ ಮಾಡ್ಬೋದು, ತುಂಬ ಔಟ್ಫಿಟ್ಗಳಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದ್ರೊಳಗೆ ಕೂಡ ಸಾಕಷ್ಟು ಸ್ಪೇಸ್ ಇದೆ. ನಿಮಗೆ ಫೋನ್, ಮೇಕಪ್ ಕಿಟ್, ಕೀ ಬಂಚ್ ಎಲ್ಲ ಇಟ್ಕೊಳ್ಳೋ ಅಷ್ಟು. ಸ್ವಲ್ಪ ನನ್ನ ಹತ್ರ ಇರೋ ಎಲ್ಲ ಸ್ವಲ್ಪ ಸ್ಲಿಂಗಿಂತ ಇದು ಸ್ವಲ್ಪ ದೊಡ್ಡದಿದೆ. ಆ್ಯಂಡ್ ಜಾಸ್ತಿ ಸ್ಟಫ್ ಮಾಡ್ಕೋಬೋದು ಇದರಲ್ಲಿ. ಇದನ್ನು ನಾನು ಪರ್ಚೇಸ್ ಮಾಡಿರೋದು ಒಂದು ವೆಬ್ಸೈಟಲ್ಲಿ. ಅವ್ರು ಬಂದು ನಿಮಗೆ ಪ್ರೀ ಲವ್ಡ್ ಆ್ಯಂಡ್ ಕೆಲವೊಂದು ಸಲ ಎಕ್ಸಲೆಂಟ್ ಕಂಡೀಷನ್ ಹೊಸದಾಗಿ ನೀವೇನಾದ್ರು ಪರ್ಚೇಸ್ ಮಾಡಿರ್ತೀರ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಸೆಲ್ ಇಟ್ ದೇರ್. ಆ ಥರದಲ್ಲಿ ನಾನು ಎಕ್ಸಲೆಂಟ್ ಕಂಡೀಷನಲ್ಲಿರೋದು ಅಂದರೆ ಅನ್ಯೂಸ್ಡ್ ನ್ಯೂ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದು. ಬಟ್ ನಿಮಗೆ ಸ್ವಲ್ಪ ಕಡಿಮೆ ಡಿಸ್ಕೌಂಟಿಗೆ ಸಿಗುತ್ತೆ ಆ್ಯಂಡ್ ಅಥೆಂಟಿಕ್ ಪ್ರಾಡಕ್ಟ್ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಪೇಜ್ಗಳಿದೆ ನಿಮಗೆ ಅಥೆಂಟಿಕ್ ಆಗಿ ಜೆನ್ಯೂನ್ ಬ್ರ್ಯಾಂಡೆಡ್ ಬ್ಯಾಗ್ಸ್ ಹಾಗೆ ಆಕ್ಸೆಸರೀಸ್ನ ಸೆಲ್ ಮಾಡುವಂಥ ಪೇಜ್. ಆ ಥರದ ಒಂದು ಪೇಜಲ್ಲಿ ಇದು ಹೊಸದು, ಬಟ್ ನನಗೆ MRPಗಿಂತ ತುಂಬ ಕಡಿಮೆ ದುಡ್ಡಿಗೆ ಇವಾಗ ಯಾರೋ ತೊಗೊಂಡಿರ್ತಾರೆ, ಲೈಕ್ ದೇ ಡಿಂಟ್ ಲೈಕ್ ಇಟ್ ಅಂತ ಹೇಳಿ ಸೇಲ್ಗೆ ಹಾಕಿರ್ತಾರೆ ವಿತ್ ಪ್ರೈಸ್ ಟ್ಯಾಗ್. ಆ್ಯಂಡ್ ಇದ್ರ ಮೇಲೆ ಕವರ್ಸ್ ಕೂಡ ಹಾಗೆ ಇತ್ತು. ಆ ಥರ ಇದ್ದಿದ್ದ ಪ್ರಾಡಕ್ಟ್ಸ್ ಒಂದೆರಡು ನಾನು ಆ ಥರದ ಅಥೆಂಟಿಕ್ ಪೇಜಸಲ್ಲಿ ತೊಗೊಂಡಿದ್ದೀನಿ. ಆ ಥರದ್ದು ಒಂದು ಬಂದು ಇದು ಒಂದು ಮೈಕಲ್ ಕಾರ್ಸ್ ಬ್ರ್ಯಾಂಡು. ಇದಕ್ಕೆ ನಾನು 13,000 ಪೇ ಮಾಡಿದ್ದೆ. ನಂಗೆ ಗೊತ್ತಿಲ್ಲ ಇದ್ರ MRP ಎಷ್ಟು ಅಂತ ಹೇಳಿ. ಆ್ಯಂಡ್ ನಿಮಗೆ ಏನಾದರೂ ಸ್ವಲ್ಪ ಫೇರ್ಲಿ ಯೂಸ್ಡ್ ಆಗಿರೋದು, ಸ್ವಲ್ಪ ಯೂಸ್ ಮಾಡಿರೋವಂಥದ್ದು ಆ ಥರದ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಅದು ಕೂಡ ನಿಮಗೆ ಇನ್ನೂ 50%, 60% ಆಫರಲ್ಲಿ ಕೂಡ ಸಿಗುತ್ತೆ. ಬಟ್ ಆ ಥರದ್ದು ಯಾವ ಪ್ರಾಡಕ್ಟ್ನು ನಾನು ಪರ್ಚೇಸ್ ಮಾಡಿಲ್ಲ. ನಾನು ಯೂಶಲಿ ಎಕ್ಸಲೆಂಟ್ ಕಂಡೀಷನ್ ಅನ್ಯೂಸ್ಡ್ ಬ್ರ್ಯಾಂಡೆಡ್ ಐಟಮ್ಸ್ ಏನಾದರೂ ಇತ್ತು ಅಂದರೆ ಆ ಥರದನ್ನು ಮಾತ್ರ. ಅದರಲ್ಲಿ ಇದು ಕೂಡ ಒಂದು ನಾನು ಪರ್ಚೇಸ್ ಮಾಡಿರೋದು ಅಂಥ ಪೇಜಲ್ಲಿ. ನನ್ನ ನೆಕ್ಸ್ಟ್ ಬ್ಯಾಗ್ ಬಂದು ಇದು ಕೂಡ ಮೈಕಲ್ ಕಾರ್ಸ್ದು. ಇದು ನನಗೆ ಗಿಫ್ಟ್ ಬಂದಿರೋವಂಥ ಬ್ಯಾಗ್. ರೀಸೆಂಟಾಗಿ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ ಸ್ಫೂರ್ತಿ ಅಂತಿದ್ದಾರೆ, ಅವ್ರು ನನಗೆ ಇದನ್ನು ಗಿಫ್ಟ್ ಮಾಡಿದ್ದು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಈ ಬ್ಯಾಗ್. ಇದನ್ನು ಅವರು USA ಇಂದ ತರಿಸಿದ್ದು ಅನಿಸುತ್ತೆ. ಇಂಡಿಯಾದಲ್ಲಿ ಇದು ಸಿಗುತ್ತೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ಬಂದು ವೇಸ್ಟ್ಗೆ ಹಾಕುವಂಥ ಬ್ಯಾಗ್. ಇದು ನೀವು ವೆಸ್ಟರ್ನ್ ಔಟ್ಫಿಟ್ಸ್ ಲೈಕ್ ಜೀನ್ಸ್ ಹಾಕಿದಾಗ, ಡ್ರೆಸ್ಸಸ್ ಹಾಕಿದಾಗೆಲ್ಲ ಯೂಸ್ ಮಾಡ್ಬೋದು. ಸ್ವಲ್ಪ ಯುನೀಕ್ ಆಗಿದೆ, ಅಥವಾ ಟ್ರಕ್ಕಿಂಗ್ ಹೋಗುವಾಗ ಎಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಬ್ಯಾಗ್ ಬಂದು ಇದು ಕೂಡ ಮೈಕಲ್ ಕಾರ್ಸ್ದು. ನೀವು ಅನ್ಕೋಬೋದು ಏನು ಮೈಕಲ್ ಕಾರ್ಸ್ ಫ್ಯಾನ್ ಅಂತ. ಹಾಗೇನಿಲ್ಲ, ರ್ಯಾಂಡಮ್ ಆಗಿ ನಾನು ಪಿಕ್ ಮಾಡಿದಾಗ ನನಗೆ ಇಷ್ಟ ಆಗಿದ್ದು ಸಿಕ್ಕಿದಾಗ ಪಿಕ್ ಮಾಡಿರೋವಂಥದ್ದು. ಇದು ಬಂದು ಜರ್ಮನಿಯಿಂದ ತರಿಸಿರೋದು. ನನ್ನ ಫ್ರೆಂಡ್ ಜರ್ಮನಿಯಲ್ಲಿದ್ದಾರೆ, ಲಿಖಿತಾ ಅಂತ ಹೇಳಿ. ಯೂಶಲಿ ಇಯರ್ ಎಂಡ್ ಸೇಲ್ ನಡೀತಾ ಇರುತ್ತೆ, ಆವಾಗ ಲೈಕ್ ಅಪ್ ಟು 60% ಆಫ್ ಎಲ್ಲ ಸಿಗುತ್ತೆ. ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಕೂಡ ನಿಮಗೆ ಮೈಕಲ್ ಕಾರ್ಸರು ಅಲ್ಲಿ ಸೇಲೆಲ್ಲ ಹಾಕಿರ್ತಾರೆ. ಆ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ನನಗನ್ಸುತ್ತೆ ನಾನು ಈ ಬ್ಯಾಗ್ಗೆ ದಿಸ್ ಬ್ಯಾಗ್ ಇಸ್ ಅರೌಂಡ್ 25K ಇರ್ಬೋದು, ಬಟ್ ನಾನು ಪೇ ಮಾಡಿರೋದು ಅರೌಂಡ್ 5,000-6,000 ರುಪೀಸ್ಗೆ ನನಗೆ ಈ ಬ್ಯಾಗ್ ಸಿಕ್ತು. ಬಿಕಾಸ್ ಆಫರಲ್ಲಿ ಇಯರ್ ಎಂಡ್ ಸೇಲಲ್ಲಿ ತೊಗೊಂಡಿರೋದ್ರಿಂದ. ಸೊ ನೀವೇನಾದರೂ ಈ ಥರ ಲೈಕ್ ಲಕ್ಸುರಿ ಬ್ಯಾಗ್ಸ್ ಏನಾದರೂ ನೋಡ್ತಾ ಇದ್ದರೆ ಆಲ್ವೇಸ್ ಗೋ ಫಾರ್ ಇಯರ್ ಎಂಡ್ ಸೇಲ್. ಲೈಕ್ ನವಂಬರ್-ಡಿಸೆಂಬರ್ ಟೈಮಲ್ಲಿ ನಿಮಗೆ ಸೇಲ್ ನಡೀತಾ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ಫಾರಿನಲ್ಲಿದ್ದರೆ ಅಂಥವ್ರನ್ನ ಕೇಳಿ ತರಿಸ್ಕೋಬೋದು. ಇದು ಸ್ವಲ್ಪ ದೊಡ್ಡದಾಗಿದೆ, ಇದರಲ್ಲಿ ಸಾಕಷ್ಟು ಸ್ಟಫ್
ಮಾಡ್ಕೋಬೋದು. ಲೈಕ್ ನಿಮ್ಮ ಮೇಕಪ್ ಕಿಟ್, ಮೊಬೈಲ್, ಪವರ್ ಬ್ಯಾಂಕ್, ಕೀ ಬಂಚ್ ಎಲ್ಲದನ್ನು ಕೂಡ ಹಾಕೋಬೋದು. ಸೊ ಇದು ನನ್ನ ಫಸ್ಟ್ ಸ್ಲಿಂಗ್ ಬ್ಯಾಗ್ ಅಂತ ಹೇಳ್ಬೋದು ನಾನು ಪರ್ಚೇಸ್ ಮಾಡಿದ್ದು. ಇದು ತೊಗೊಂಡು ಆಲ್ಮೋಸ್ಟ್ ಒಂದು 5-6 ಇಯರ್ಸೇ ಆಯಿತು. ಆ್ಯಂಡ್ ಇದು ಲೈಕ್ ಸ್ವಲ್ಪ ಗೋಲ್ಡ್ ಆ್ಯಂಡ್ ಇದು ಬೆಲ್ಟ್ ಕೂಡ ಇದೆ. ಆ್ಯಂಡ್ ಇದು ಇಲ್ಲೇ ಎಲ್ಲಾದರೂ ಹೋಗುವಾಗ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಈ ವ್ಯಾಲೆಟ್ನ ಕೂಡ ಜರ್ಮನಿಯಲ್ಲಿರೋ ನನ್ನ ಫ್ರೆಂಡ್ ಲಿಖಿತಾ ಪರ್ಚೇಸ್ ಮಾಡಿ ನನಗೆ ಕಳಿಸ್ಕೊಟ್ಟಿರೋದು. ಆ್ಯಂಡ್ ಇದರಲ್ಲಿ ಸಾಕಷ್ಟು ಸ್ಪೇಸ್ ಇದೆ. ನಾನು ನಮ್ಮ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡಿದ್ದೀನಿ, ಚೆರಿ ಫೋಟೋ ಇದೆ, ಒಳಗಡೆ ನಾನು ನನ್ನ ಹಸ್ಬೆಂಡ್ ಫೋಟೋ ಕೂಡ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಕಾರ್ಡ್ ಇಡೋಕ್ಕೆ, ಕ್ಯಾಶ್ ಇಡೋದಕ್ಕೆ ಎಲ್ಲದಕ್ಕೂ ಸ್ಪೇಸ್ ಇದೆ. ಆ್ಯಂಡ್ ಅರೌಂಡ್ 8,000 ಆಗಿದೆ ಅನಿಸುತ್ತೆ ಈ ವ್ಯಾಲೆಟ್ಗೆ. ಆ್ಯಂಡ್ 4-5 ಇಯರ್ಸಿಂದ ನಾನು ಇದೊಂದೇ ಯೂಸ್ ಮಾಡಿದ್ದೀನಿ, ಎಲ್ಲೂ ಕೂಡ ಏನೂ ಹಾಳಾಗಿಲ್ಲ. ಸೊ ಯಾ, ಇದು ನನ್ನ ಲಕ್ಕಿ ಆ್ಯಂಡ್ ಫೇವ್ರೆಟ್ ವ್ಯಾಲೆಟ್. ಇನ್ನು ಈ ಬಾಕ್ಸಲ್ಲಿರೋವಂಥದ್ದೆಲ್ಲ ಬಂದು ನಾನು ಮದುವೆಗಳಿಗೆ, ಫಂಕ್ಷನ್ಸ್ಗೆ, ಸ್ಯಾರೀಸ್ ಎಲ್ಲ ಹಾಕಿದಾಗ ಯೂಸ್ ಮಾಡೋವಂತಹ ಕ್ಲಚಸ್. ಇದು ಮೋಸ್ಟ್ ಆಫ್ ದ ಥಿಂಗ್ಸ್ ನಂಗೆ ಗಿಫ್ಟ್ ಬಂದಿರೋವಂಥದ್ದೇ. ಇದನ್ನು ನನಗೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವರು ಪ್ರಮೋಷನ್ಗೆ ಅಂತ ಕಳಿಸ್ಕೊಟ್ಟಿದ್ರು. ಕಸ್ಟಮೈಸ್ ಮಾಡಿ ಹಾಕ್ಕೊಟ್ಟಿದ್ದಾರೆ ಸ್ಮಿತಾ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಇದು. ಈ ಕ್ಲಚ್ ಕೂಡ ಹೌದು, ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವರು ನನಗೆ ಪ್ರಮೋಷನ್ಗೆ ಅಂತ ಕಳಿಸ್ಕೊಟ್ಟಿದ್ದು. ಆ್ಯಂಡ್ ಇದು ಕೂಡ ಲೈಕ್ ಯಾವುದಾದ್ರೂ ಸಲ್ವಾಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಬ್ಲೂ ಶೇಡ್ಸಲ್ಲಿರುವಂಥ ಯಾವುದಾದ್ರು ಸಲ್ವಾಸ್ನ ಹಾಕೊಂಡಾಗ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಕೂಡ ಸ್ಲಿಂಗ್ ಚೈನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ಎಲ್ಲ ಕ್ಲಚಸ್ಗೂ ಕೂಡ ಸ್ಲಿಂಗ್ ಚೈನ್ಸ್ ಇದೆ. ಅದನ್ನೆಲ್ಲ ನಾನು ಅದರೊಳಗೆ ಹಾಕಿಟ್ಟಿರ್ತೀನಿ, ಸೊ ದಟ್ ಮಿಸ್ ಆಗಲ್ಲ ಅಂತ ಹೇಳಿ. ಇದು ಕೂಡ ನನ್ನ ಫ್ರೆಂಡ್ ಒಬ್ಬರು ಗಿಫ್ಟ್ ಎಕ್ಸ್ಚೇಂಜ್ ಗೇಮ್ ಆಡುವಾಗ ಗಿಫ್ಟ್ ಕೊಟ್ಟಿದ್ದು. ಇದ್ರ ಪ್ರೈಸ್ ಜಸ್ಟ್ 499ಗೆ ನಿಮಗೆ ಅಮೆಝಾನ್, ಮೀಶೋಲೆಲ್ಲ ಸಿಗುತ್ತೆ. ಬಟ್ ನಿಮಗಿದು ಪ್ರೈಸ್ ಕಡಿಮೆ ಇದ್ರೂ ಕೂಡ ತುಂಬ ಲಕ್ಸುರಿ ಕ್ಲಚ್ ಥರ ಕಾಣಿಸುತ್ತೆ. ನಿಮಗೆ ತುಂಬ ಚೆನ್ನಾಗಿರೋ ಫೀಲ್ ಕೊಡುತ್ತೆ. ಇದನ್ನು ಕ್ಯಾರಿ ಮಾಡೋದಕ್ಕೆ ಕೂಡ ಚೆಕ್ ಮಾಡ್ಬೋದು. ಇದಕ್ಕೆ ಒಂದು ಸ್ಲಿಂಗ್ ಕೂಡ ಬರುತ್ತೆ, ಸ್ಲಿಂಗ್ ಚೈನ್ ಕೂಡ ಇದೆ. ಇದನ್ನು ಸ್ಲಿಂಗಾಗಿ ಕೂಡ ನೀವು ಕ್ಯಾರಿ ಮಾಡ್ಬೋದು, ಇಲ್ಲ ಕ್ಲಚ್ಚಾಗಿ ಕೂಡ ಕ್ಯಾರಿ ಮಾಡ್ಬೋದು. ಇದನ್ನು ನನ್ನ ಫ್ರೆಂಡ್ ಒಬ್ಬರು ನನಗೆ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ರು. ಇದು ನಿಮಗೆ 900 ಸಮಥಿಂಗ್ಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮಿಂತ್ರಾ ಅಲ್ಲಿ ಅವೈಲೇಬಲ್ ಇದೆ. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಕ್ಲಚ್ನ ನಾನೇ ಪರ್ಚೇಸ್ ಮಾಡಿರೋದು. ಬಿಕಾಸ್ ನನ್ನ ಹತ್ರ ಬಹಳಷ್ಟು ಮೆರೂನ್ ಹಾಗೆ ರೆಡ್ ಶೇಡ್ ಸ್ಯಾರಿ ಇರೋದ್ರಿಂದ ಪರ್ಲ್ ಮತ್ತು ಈ ಕಾಂಬಿನೇಷನ್ದು ಇದಕ್ಕೆ ನಾನು ಲೈಕ್ ಚಂದ್ರ ಲೇಔಟಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಇದ್ರ ಕಾಸ್ಟ್ ಅರೌಂಡ್ 2000 ಸಮಥಿಂಗ್ ಇದೆ. ಬಟ್ ಆಫರಲ್ಲಿ ಸೇಲಲ್ಲಿ 500 ರುಪೀಸಿಗೆ ಹಾಕಿದ್ರು. ಸೊ ಹಾಗಾಗಿ ವರ್ತ್ ದ ಮನಿ ಅನಿಸ್ತು ಅಂತ ನಾನು ಇದನ್ನು ಶಾಪ್ ಮಾಡಿದೆ. ಈ ಪಾಟ್ಲಿನ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ, ಹಾಗೆ ಯಾರು ಗಿಫ್ಟ್ ಕೊಟ್ಟಿದ್ದು ಅನ್ನೋದು ಕೂಡ ನಂಗೆ ಮರ್ತೋಗಿದೆ. ಇದು ಕೂಡ ಯಾವುದಾದ್ರೂ ಫಂಕ್ಷನ್ಸ್ಗೆ, ಇವೆಂಟ್ಸ್ಗೆಲ್ಲ ಕ್ಯಾರಿ ಮಾಡ್ಬೋದು. ಬಟ್ ನಾನು ಇದುವರೆಗೂ ಇದನ್ನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ನನಗೆ ಈ ಸ್ಟೈಲ್ದು ಕ್ಯಾರಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಜಸ್ಟ್ ನನಗೆ ಇದನ್ನು ಯಾರಿಗೂ ಕೊಡೋಕ್ಕೂ ಇಷ್ಟ ಇಲ್ಲದೆ, ಯೂಸ್ ಮಾಡೋಕ್ಕೂ ಇಷ್ಟ ಇಲ್ಲದೆ ಹಾಗೆ ಇಟ್ಕೊಂಡಿದ್ದೀನಿ. ಇದು ಬಂದು ತುಂಬ ಪಿಂಟ್ರೆಸ್ಟಿ ಆಗಿದೆ. ಆ್ಯಂಡ್ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ನನ್ನ ಹಸ್ಬೆಂಡ್ ಥೈಲ್ಯಾಂಡಿಂದ ನನಗಿದನ್ನು ತಂದು ಕೊಟ್ಟಿರೋದು ಗಿಫ್ಟಾಗಿ. ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ವೆಸ್ಟರ್ನ್, ಎತ್ನಿಕ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ತುಂಬ ಕ್ಯೂಟಾಗಿದೆ, ಚೆರಿ ಇದೆ, ಹಾಗಾಗಿ ನನಗೆ ತುಂಬ ಇಷ್ಟ. ಇನ್ನು ನನ್ನ ಟೋಟ್ ಬ್ಯಾಗ್ ಕಲೆಕ್ಷನ್ಸ್ ಬಗ್ಗೆ ನಿಮಗೆ ತೋರಿಸ್ಬೇಕು ಅಂದರೆ, ಇದು ನನ್ನ ತುಂಬ ಫೇವ್ರೆಟ್, ಅಗೇನ್ ಫ್ರಮ್ ಮೈಕಲ್ ಕಾರ್ಸ್. ಸೊ ಇದಕ್ಕೆ ಒಂದು ಈ ಥರ ಟ್ಯಾಗ್ ಇದೆ. ಇದು ನಂಗೆ ತುಂಬ ಇಷ್ಟ. ಆ್ಯಂಡ್ ಇದರಲ್ಲಿ ಬಹಳಷ್ಟು ಐಟಮ್ಸ್ನ ಕ್ಯಾರಿ ಮಾಡ್ಬೋದು. ಚೆರಿ ಜೊತೆ ಆಚೆ ಹೋಗುವಾಗೆಲ್ಲ ಐ ಪ್ರಿಫರ್ ಕ್ಯಾರಿಂಗ್ ಇನ್ ದಿಸ್. ಇದು ಆಲ್ಮೋಸ್ಟ್ 6 ಇಯರ್ಸ್ ಆಗಿದೆ ಅನ್ಬೋದು. ಆ್ಯಂಡ್ ಅಗೇನ್ ಇದನ್ನು ಕೂಡ ಜರ್ಮನಿಯಲ್ಲಿ ನನ್ನ ಫ್ರೆಂಡ್ ಲಿಖಿತಾ ಅಂತ ಇದ್ದಾರೆ, ಅವರು ನನಗೆ ಆಫರಲ್ಲಿ ತಂದುಕೊಟ್ಟಿದ್ದು. ಅಗೇನ್ ಇದು ಮೋಸ್ಟ್ಲಿ ವೆಬ್ಸೈಟಲ್ಲಿ ಅಥವಾ ಇಂಡಿಯಾದಲ್ಲೆಲ್ಲ ನಿಮಗೆ ಒಂದು 25-26K ಇದ್ದರೆ, ನನಗೆ ಜಸ್ಟ್ 8,000ಗೆ ಇದು ಬ್ಯಾಗ್ ಸಿಕ್ಕಿರ್ಬೋದು. ಬಹಳಷ್ಟು ಯೂಸ್ ಮಾಡಿದ್ದೀನಿ. ಆ್ಯಂಡ್ ನೋಡಿ ಒಂದು ಸ್ವಲ್ಪ
ಹಾಳಾಗಿದೆ ಕೂಡ ನಾನು ಜಾಸ್ತಿ ಯೂಸ್ ಮಾಡಿ. ಬಟ್ ಸ್ಟಿಲ್ ನಾನು ಇದನ್ನು ಜಾಸ್ತಿ ಯೂಸ್ ಮಾಡೋಂಥ ಬ್ಯಾಗ್ ಇದೆ ಅಂತ ಹೇಳ್ಬೋದು ಮುಂದೆ ಕೂಡ. ಇದು ಬಂದು ಗೆಸ್ ಬ್ರ್ಯಾಂಡು. ಇದನ್ನು ನಾನು ಒರೈನ್ ಮಾಲಲ್ಲಿರೋ ಗೆಸ್ ಸ್ಟೋರ್ಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇಟ್ಸ್ ಅರೌಂಡ್ 11,000 ಪೇ ಮಾಡಿರ್ಬೋದು. ಇದೊಂದು 15,000 ಬ್ಯಾಗ್. ಆಫರಲ್ಲಿ ನನಗೆ 11 or 10.5 ಏನೋ ಇತ್ತು. ಇದನ್ನು ನಾನು ಹೀಗೆ ಕೂಡ ಕ್ಯಾರಿ ಮಾಡ್ಬೋದು. ಇದರೊಳಗೆ ಒಂದು ಸ್ಲಿಂಗ್ ಕೂಡ ಇದೆ. ಸೊ ಅದನ್ನು ಅಟ್ಯಾಚ್ ಮಾಡಿ ಕೂಡ ಸ್ಲಿಂಗ್ ಬ್ಯಾಗಾಗಿ ಕೂಡ ಇದನ್ನು ನಾನು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಗೆಸ್ ಬ್ಯಾಗಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಸಾಕಷ್ಟು ಸ್ಟೋರೇಜ್ ಇದೆ. ಆ್ಯಂಡ್ ಲೈಕ್ ಹಿಡನ್ ಜಿಪ್ಸ್ ಕೂಡ ತುಂಬ ಇದೆ. ಇಲ್ಲಿ ಕೂಡ ಒಂದು ಜಿಪ್ ಇದೆ. ಇಲ್ಲಿ ಕೂಡ ನಾವು ಸೀಕ್ರೆಟ್ ಥಿಂಗ್ಸ್ ಏನಾದರೂ ಇದ್ದರೆ ಕ್ಯಾಶ್, ಕಾರ್ಡ್ಸ್ ಎಲ್ಲ ಇದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ವೈಟ್ ಬ್ಯಾಗ್ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಒಳ್ಳೆ ಬ್ರ್ಯಾಂಡ್ ಬ್ಯಾಗ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ತನಕ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಏನಾದರೂ ಈ ಥರ ಲಕ್ಸುರಿ ಬ್ಯಾಗ್ ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಒಂದೊಂದ್ಸಲ ಅನಿಸ್ಬೋದು. ಹಾಗೇನಿಲ್ಲ. ಯು ಕ್ಯಾನ್ ಪ್ರೀಲವ್ಡ್ ಲಕ್ಸುರಿ ಬ್ಯಾಗ್ಸ್ನ ಸೆಲ್ ಮಾಡ್ಬೋದು. ಈವನ್ ನೀವು ಟಾಟಾ ಕ್ಲಿಕ್ಕಲ್ಲಿ ಕೂಡ ನೀವು ನೋಡ್ಬೋದು. ಯು ಕ್ಯಾನ್ ಸಿ ಸಮ್ ಪ್ರೀಲವ್ಡ್ ಸ್ಟಫ್ಸ್ ಇರುತ್ತೆ. ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಥೆಂಟಿಕ್ ಸೆಲ್ಲರ್ಸ್ ತುಂಬ ಜನ ಇದ್ದಾರೆ. ಅಲ್ಲಿ ಕೂಡ ನೀವು ಇದನ್ನು ರೀಸೆಲ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಇದೆ. ಹಾಗಾಗಿ ಈ ಇನ್ವೆಸ್ಟ್ಮೆಂಟ್ ನನಗೆ ವರ್ತ್ ಅಂತಾನೆ ಅನಿಸುತ್ತೆ. ಸೊ ಇನ್ನು ಒಂದು ಮೋಸ್ಟ್ ಫ್ರೀಕ್ವೆಂಟಾಗಿ ನಾನು ಯೂಸ್ ಮಾಡೋ ದೊಡ್ಡ ಬ್ಯಾಗ್ಗಳಲ್ಲಿ ಇದು ಕೂಡ ಕೋಚ್ದು. ಇದನ್ನು ಕೂಡ ನಾನು ಹೀಗೆ ಕ್ಯಾರಿ ಮಾಡ್ಬೋದು, ಇಲ್ಲ ಸ್ಲಿಂಗ್ ಹಾಕೊಂಡು ಕೂಡ ಕ್ರಾಸ್ ಬಾಡಿಯಾಗಿ ಕೂಡ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಜಿಪ್ ಇಲ್ಲ, ಈ ಥರ ಮ್ಯಾಗ್ನೆಟಿಕ್ ಲಾಕ್ ಥರ ಇದೆ. ಬಟ್ ತುಂಬ ಚೆನ್ನಾಗಿದೆ. ಈ ಥರ ಲಾಕ್ ಇದೆ. ಆ್ಯಂಡ್ ಈ ಹಿಂದ್ಗಡೆದಕ್ಕೆ ಮ್ಯಾಗ್ನೆಟಿಕ್ ಲಾಕ್ ಇದೆ. ಇದರಲ್ಲಿ ಕೂಡ ಸಾಕಷ್ಟು ವಸ್ತುಗಳನ್ನ ಕ್ಯಾರಿ ಮಾಡ್ಬೋದು. ಸೆಂಟ್ರಲ್ಲಿ ಒಂದು ಜಿಪ್ ಕೂಡ ಇದೆ. ಇದು ಕೂಡ ನಾನು ಜರ್ಮನಿಯಿಂದನೇ ತರಿಸ್ಕೊಂಡಿರೋದು. ಆ್ಯಂಡ್ ಇದು ಕೂಡ ನಾನೊಂದು 12,000 ಅಷ್ಟು ಪೇ ಮಾಡಿರ್ಬೋದು. ಬಟ್ ಇದು ಇಂಡಿಯಾದಲ್ಲಿ ಅರೌಂಡ್ 25 to 30K ಅಷ್ಟು ನಿಮಗೆ ಅವೈಲಬಲ್ ಇದೆ ಅಜಿಯೋ ಮತ್ತು ಟಾಟಾ ಕ್ಲಿಕ್ಕಲ್ಲೆಲ್ಲ. ಸೊ ನೀವು ಕೂಡ ಇಯರ್ ಎಂಡ್ ಸೇಲ್ಗೆ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬ್ಯಾಗ್ ಬಂದು ಹೈ ಡಿಸೈನ್ದು. ಇದನ್ನು ನಾನು ಪರ್ಚೇಸ್ ಮಾಡಿಲ್ಲ. ನನಗೆ ಹೈ ಡಿಸೈನ್ ಬ್ರ್ಯಾಂಡ್ ಅವರೇ PR ಅಲ್ಲಿ ಕಳಿಸಿರೋವಂಥದ್ದು. ಮದರ್ಸ್ ಡೇಗೆ ಒಂದು ಕ್ಯಾಂಪೇನ್ ಮಾಡಿದ್ವಿ, ಆಗ ಕಳಿಸಿದ್ದು. ಈ ಬ್ಯಾಗ್ಗೆ ಅರೌಂಡ್ 4,000 to 5,000 ಇರ್ಬೋದು. ಸೊ ತುಂಬ ಚೆನ್ನಾಗಿದೆ. ಲೈಕ್ ಸಾಕಷ್ಟು ಥಿಂಗ್ಸ್ ಲೈಕ್ ಆ್ಯಸ್ ಅ ಮಾಮ್ ಆಚೆ ಹೋದಾಗ ಇದರಲ್ಲಿ ಸಾಕಷ್ಟು ಸ್ಪೇಸ್ ಇದೆ. ಲೈಕ್ ಬಾಟಲ್ ಇಟ್ಕೊಳ್ಳೋದಕ್ಕಿರ್ಬೋದು, ಬಾಕ್ಸ್ ಇಟ್ಕೊಳ್ಳೋದಕ್ಕಿರ್ಬೋದು. ಆ್ಯಂಡ್ ಇದಕ್ಕೆ ಒಂದು ಸ್ಲಿಂಗ್ ಥರ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಇದನ್ನು ನೀವು ಶೋಲ್ಡರ್ ಬ್ಯಾಗ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಲಿಂಗಾಗಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹೈ ಡಿಸೈನ್ ಬ್ಯಾಗ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಫೇವ್ರೆಟ್ ಬ್ಯಾಗ್. ನೆಕ್ಸ್ಟ್ ಇದು ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು. ಕೆನಡಾದಲ್ಲಿ ಮೈಕಲ್ ಕಾರ್ಸ್ ಮೇಲೆ ಆಫರ್ ಇತ್ತು. ಆಗ ನನ್ನ ಹಸ್ಬೆಂಡ್ ಫ್ರೆಂಡ್ ದೀಪಶ್ರೀ ಅಂತ ಹೇಳಿ ಅವ್ರು ಕೆನಡಾದಲ್ಲಿ ಇರ್ತಾರೆ. ಅವ್ರು ನನಗೆ ಒಂದು ಶೂಸ್, 2 ಬ್ಯಾಗ್, 1 ವ್ಯಾಲೆಟ್ ಈ ಥರ ಎಲ್ಲ ನನಗೆ ಆಫರಲ್ಲಿ ಪರ್ಚೇಸ್ ಮಾಡಿ ಅವ್ರ ಫ್ರೆಂಡ್ ಬಂದರು ಇಂಡಿಯಾಗೆ. ಅವ್ರ ಹತ್ರ ನಂಗೆ ಕೊಟ್ಟು ಕಳಿಸಿದ್ರು. ಥ್ಯಾಂಕ್ ಯು ದೀಪಶ್ರೀ, ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ. ಸೊ ಈ ಬ್ಯಾಗ್ ಸಖತ್ ಕ್ಯೂಟ್ ಆಗಿದೆ. ತುಂಬ ಚೆನ್ನಾಗಿ ಎರಡೂ ಎಥ್ನಿಕ್ ಆ್ಯಂಡ್ ವೆಸ್ಟರ್ನ್ ಕೂಡ ಸೂಟ್ ಆಗುತ್ತೆ. ಇದನ್ನು ಹೀಗೆ ಕೂಡ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ಸ್ಲಿಂಗ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೂಡ ಲೈಕ್ ನಾರ್ಮಲ್ ಚಿಕ್ಕ ಬ್ಯಾಗಿಂತ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಕ್ಕಳದು ವಾಟರ್ ಬಾಟಲ್, ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಇದರಲ್ಲಿ ಕ್ಯಾರಿ ಮಾಡ್ಬೋದು. ನಾನು ಈ ರೀಸೆಂಟ್ ಡೇಸಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಕೂಡ ನಾನು ಆಫರಲ್ಲಿ ಅರೌಂಡ್ 40-50% ಆಫರಲ್ಲಿ ಒಂದು 8,000 ಹಾಗೆ ಪೇ ಮಾಡಿರ್ಬೋದು ಈ ಬ್ಯಾಗ್ಗೆ ನಾನು. ಇದು ನನ್ನ ಫೇವ್ರೆಟ್ ಬ್ಯಾಕ್ ಪ್ಯಾಕ್. ಮಾಮ್ಸ್ಗೆ ಟ್ರಾವೆಲಿಂಗ್ ಮಾಡುವಾಗ ಪಿಕ್ನಿಕ್ ಎಲ್ಲ ಬ್ಯಾಕ್ ಪ್ಯಾಕ್ ಬೆಸ್ಟ್. ಆ್ಯಂಡ್ ಈ ಥರ ಗುಡ್ ಕ್ವಾಲಿಟಿ ಬ್ಯಾಕ್ ಪ್ಯಾಕ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವರ್ತ್ ಇಟ್. ಯಾಕಂದರೆ ನಾವು ಎಷ್ಟು ಸ್ಟಫ್ ಮಾಡಿದ್ರು ಲೈಕ್ ಹ್ಯಾಂಡಲ್ ಕಟ್ಟಾಗಲ್ಲ, ಜಿಪ್ ಹೋಗೋದಿಲ್ಲ. ಇದು ಒಂದು ಕೋಚ್ ಬ್ರ್ಯಾಂಡು. ಇದನ್ನು ಕೂಡ ನಾನು ಒಂದು ಅಥೆಂಟಿಕ್ ಇನ್ಸ್ಟಾಗ್ರಾಮ್ ಪೇಜ್ ಹೂ ಸೆಲ್ ಅಥೆಂಟಿಕ್ ಬ್ರ್ಯಾಂಡೆಡ್ ಪ್ರೀಲವ್ಡ್ ಆ್ಯಂಡ್ ನ್ಯೂ ಬ್ಯಾಗ್ಸ್ನ ಸೇಲ್ ಮಾಡುವಂಥ ಪೇಜಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಬ್ಯಾಗ್ ಎಕ್ಸಲೆಂಟ್ ಕಂಡೀಷನ್, ನ್ಯೂ ಬ್ಯಾಗ್ ವಿತ್ ಜಿಪ್ಪಿಗೆಲ್ಲ ಕವರ್ಸ್ ಕೂಡ ಹಾಗಿತ್ತು, ವಿತ್ ಪ್ರೈಸ್ ಟ್ಯಾಗ್ ಬಂದಿತ್ತು. ಆ್ಯಂಡ್ ಇದನ್ನು ನಾನು 13,000 rupees ಕೊಟ್ಟು ಪರ್ಚೇಸ್ ಮಾಡಿದೆ. ಆ್ಯಂಡ್ 4-5 years ಆಯಿತು. ಸಾಕಷ್ಟು ಬಾರಿ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಇರ್ಬೋದು, ಮತ್ತು ಸ್ಟಡಿ ಆಗಿದೆ. ತುಂಬ ಹೆಲ್ಪ್ ಆಗುತ್ತೆ ನನಗೆ ಈ ಬ್ಯಾಗಿಂದ. ಈ MK ಬ್ಯಾಕ್ ಪ್ಯಾಕ್ ಬಂದು ಅಗೇನ್ ನಾನು ಪ್ರೀವಿಯಸ್ ಹೇಳಿದೆ ಅಲ್ಲ, ದೀಪಶ್ರೀ ಅಂತ ನನ್ನ ಹಸ್ಬೆಂಡ್ ಫ್ರೆಂಡ್ ಕೆನಡಾದಲ್ಲಿ ಇರ್ತಾರೆ. ಅವರು ಇಯರ್ ಎಂಡ್ ಸೇಲಲ್ಲಿ ನನಗೆ ಇದನ್ನು ತರಿಸ್ಕೊಟ್ಟಿದ್ದು. ಆ್ಯಂಡ್ ಈಗೇನು ಇದಕ್ಕೆ ನಾನು 8,000 ಅಂದರೆ ಓವರ್ ಆಲ್ ಆ ಬ್ರೌನ್ ಬ್ಯಾಗ್
ಆ್ಯಂಡ್ ಈ MK ಬ್ಯಾಗ್ ಆ್ಯಂಡ್ ಒಂದು ವ್ಯಾಲೆಟ್ ಆ್ಯಂಡ್ ಶೂಸ್ ಎಲ್ಲ ಸೇರಿಸಿ ಅರೌಂಡ್ 20,000 ಪೇ ಮಾಡಿದೆ. ಇಟ್ ವಾಸ್ ವರ್ತ್ ಪರ್ಚೇಸ್. ಸೊ ನನಗೆ ಎಕ್ಸಾಕ್ಟಾಗಿ ಒಂದೊಂದು ಪ್ರೈಸ್ ಗೊತ್ತಿಲ್ಲ. ಈ ಬ್ಯಾಕ್ ಪ್ಯಾಕ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಯೂಸ್ ಆಗುತ್ತೆ. ಆಲ್ಟರ್ನೇಟಿವ್ ಇರಲಿ ಬ್ಯಾಕ್ ಪ್ಯಾಕ್ ಅಂತ ಹೇಳಿ, ಅದು ಗಲೀಜಾದಾಗ ಅಥವಾ ನನಗೂ ಚೇಂಜ್ ಬೇಕು ಅನಿಸ್ದಾಗ ಅನ್ನೋದಕ್ಕೋಸ್ಕರ ಈ MK ಬ್ಯಾಕ್ ಪ್ಯಾಕ್ನ ಪರ್ಚೇಸ್ ಮಾಡಿದೆ. ನನ್ನ ಹತ್ರ ಇರೋ ಎಲ್ಲ ಬ್ಯಾಗಿಂತ ದೊಡ್ಡ ಬ್ಯಾಗು. ಇದರಲ್ಲಿ ಎಷ್ಟೊಂದು ಐಟಮ್ಸ್ ಇರಿಸುತ್ತೆ. ಏನಾದರೂ ಶೂಟ್ಸ್ಗೆ ಆಚೆ ಹೋಗುವಾಗ ಎಲ್ಲ ನಾನು ಇದನ್ನೇ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಇದರಲ್ಲಿ ತುಂಬ ಸ್ಟಫ್ ಮಾಡ್ಬೋದು. ಚರಿದು ಊಟ, ಲಂಚ್ ಬಾಕ್ಸ್, ಏನೇನೋ ಬಟ್ಟೆಗಳು ಎಲ್ಲ ಸ್ಟಫ್ ಮಾಡ್ಕೋಬೋದು. ಸೊ ಇದನ್ನು ನನ್ನ ಹಸ್ಬೆಂಡ್ ಥೈಲ್ಯಾಂಡ್ನಿಂದ ತಂದುಕೊಟ್ಟಿರೋದು. ಆ್ಯಂಡ್ ಇದ್ರ ಪ್ರೈಸ್ ಎಲ್ಲ ಗೊತ್ತಿಲ್ಲ. ಸೊ ಮೇ ಬಿ ಈ ಆನೆ ಎಲ್ಲ ಇದೆ ನೋಡಿ, ಥೈಲ್ಯಾಂಡ್ ಅಂತಲೂ ಬರೆದಿದೆ. ಸೊ ನಿಮಗೆ ಥೈಲ್ಯಾಂಡಲ್ಲಿ ಈ ಥರದ್ದು ಸ್ಟ್ರೀಟ್ ಶಾಪಿಂಗಲ್ಲಿ ಇದೆಲ್ಲ ಸಿಗ್ಬೋದು ಅನಿಸುತ್ತೆ. ಆ್ಯಂಡ್ ಇದು ಲಾಸ್ಟ್ ಬ್ಯಾಗ್. ಇದನ್ನ ಅಗೇನ್ ನನ್ನ ಹಸ್ಬೆಂಡ್ ತೊಗೊಂಡ್ಬಂದಿತ್ತು. ಇದು ಸ್ಟ್ರೀಟ್ ಶಾಪಿಂಗ್ ಮಾಡುವಾಗ ಫೋಟೋಸ್ ಕಳಿಸಿದ್ರು. ನಂಗೆ ಇದು ಇಷ್ಟ ಆಯಿತು, ಕ್ಯೂಟ್ ಆಗಿದೆ ಅಂತ ಹೇಳಿ. ಸೊ ಇದು ಯಾವ ಬ್ರ್ಯಾಂಡ್ ಬ್ಯಾಗ್ ಅಂತ ಗೊತ್ತಿಲ್ಲ, ನೋಡೋಕೆ ಕ್ಯೂಟ್ ಆಗಿದೆ. ಈ ಥರ ಟೈ ಮಾಡಿದ್ದಾರೆ, ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಇಲ್ಲೇ ನಿಯರ್ ಬೈ ಏನಾದರೂ ಹೋಗುವಾಗ ಯಾವ್ದಾದ್ರು ಫಂಕ್ಷನ್ ಪಾರ್ಟೀಸ್ಗೆ ಕ್ಯಾರಿ ಮಾಡ್ಬೋದು. ಇದು ಗಿಫ್ಟ್ ಕೊಟ್ಟಿರೋದ್ರಿಂದ ತುಂಬ ಸ್ಪೆಷಲ್. ಇದನ್ನು ನಾನು ಯೂಸ್ ಮಾಡಿಲ್ಲ, ಇನ್ನು ಆದಷ್ಟು ಬೇಗ ಯೂಸ್ ಮಾಡ್ತೀನಿ. ಯೂಶಲಿ ನನ್ನ ಎಲ್ಲ ಬ್ಯಾಗ್ಸ್ನು ನಾನು ಈ ಥರ ಡಿಸ್ಪ್ಲೇ ಮಾಡೋದಿಲ್ಲ. ನಾನು ಎಲ್ಲದಕ್ಕೂ ಕೂಡ ಈ ಥರ ಡಸ್ಟ್ ಬ್ಯಾಗಲ್ಲಿ ಹಾಕಿ ಇಡ್ತೀನಿ. ಸೊ ದಟ್ ಅದರ ಲೈಫ್ ಲಾಂಗ್ ಟೈಮ್ ಬರುತ್ತೆ. ಸೊ ಎಲ್ಲ ಬ್ಯಾಗು ವಿಡಿಯೋಸ್ ಆದಮೇಲೆ ಹಾಕಿ ಎತ್ತಿಡ್ತೀನಿ. ಸೊ ವಿಡಿಯೋಲ್ಲಿ ಡಿಸ್ಪ್ಲೇಗೆ ಚೆನ್ನಾಗಿ ಬರಲಿ ಅಂತ ಎಲ್ಲ ಡಸ್ಟ್ ಬ್ಯಾಗ್ನೂ ನಾನು ತೆಗೆದಿದ್ದೆ. ಸೊ ಎಲ್ಲ ಬ್ಯಾಗಿಗೂ ಈ ಥರ ಡಸ್ಟ್ ಬ್ಯಾಗ್ಸ್ ಇದೆ. ಕೆಲವೊಂದಕ್ಕೆ ನಾನೇ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಹಾಕಿ ಸ್ಟೋರ್ ಮಾಡಿರ್ತೀನಿ. ಇಷ್ಟ ತನಕ ಪೇಷನ್ಸ್ ಆಗಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಜಾಸ್ತಿ ಏನು ಬ್ಯಾಗ್ ಇಲ್ಲ, ಸ್ವಲ್ಪನೇ ಇದೆ. ಬಟ್ ಅದು ಕೂಡ ನನ್ನ ವ್ಯಾಲ್ಯೂಡ್ ಪರ್ಚೇಸ್ ಅಂತ ಹೇಳ್ತೀನಿ. ಅಂದರೆ ವ್ಯಾಲ್ಯೂ ಆ್ಯಡೆಡ್ ಪರ್ಚೇಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ಪ್ರತಿಯೊಂದು ಇನ್ವೆಸ್ಟ್ಮೆಂಟಿಗೂ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಲಕ್ಸುರಿ ಬ್ಯಾಗ್ಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಅಫೋರ್ಡ್ ಮಾಡ್ಬೋದು. ಬಟ್ ನಂಗೆ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಲೈಕ್ ಎಷ್ಟು ಮಿನಿಮಮ್ ಗುಡ್ ಕ್ವಾಲಿಟಿ ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿದೆಯೋ ಆ ಥರದ ಬ್ಯಾಗ್ ಮೇಲೆ ಮಾತ್ರ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದು ಕೂಡ ಆಫರಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಯಾವುದು ಕೂಡ ಲೈಕ್ 30,000-40,000 ವರ್ತ್ ಬ್ಯಾಗ್ ಇದ್ರೂ ಕೂಡ ನಾನು ಆಫರಲ್ಲೇ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಕೂಡ ಮೈಂಡ್ಫುಲ್ ಆಗಿ ಆಫರ್ ಇದ್ದಾಗ ಒಳ್ಳೆ ಕ್ವಾಲಿಟಿ ಬ್ಯಾಗ್ ಮೇಲೆ ಇನ್ವೆಸ್ಟ್ ಮಾಡಿ. ಡೆಫಿನೆಟ್ಲಿ ಇಟ್ಸ್ ವರ್ತ್ ದ ಮನಿ. ಯಾಕಂದರೆ ನೀವು ಬಹಳಷ್ಟು ಬಾರಿ ಅದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ನಿಮಗೆ ಬೋರ್ ಕೂಡ ಆಗಲ್ಲ. ಯಾಕಂದರೆ ಅದು ಕ್ವಾಲಿಟಿನೇ ಅಷ್ಟು ಚೆನ್ನಾಗಿರುತ್ತೆ.